ನಂದು ಹೇಗಿದ್ದಾಳೋ ಏನೋ. ಗಂಡ ಹೆಂಡತಿ ಇಬ್ರು ಎಲ್ಲಿಗೆ ಬಂದಿದ್ದಾರೆ? ಅವಳನ್ನ ಯಾರು ನೋಡ್ಕೋತಾರೆ? ಒಬ್ಳೇ ಇದ್ದಾಳ? ಇವರು ಅಲಕ್ಷ್ಯ ಮಾಡ್ತಿದ್ದಾರಾ? ಇಲ್ಲ, ಸಾಧ್ಯನೇ ಇಲ್ಲ. ಮಂಜುಳಾ, ನಿನ್ನ ಮಗಳು ತುಂಬಾ ಚೆನ್ನಾಗಿದ್ದಾಳೆ. ಅವಳನ್ನು ಸ್ಕೂಲಿಗೆ ಸೇರಿಸಿದೀವಿ. ನಾವಿಬ್ರು ಇಲ್ಲಿಗೆ ಬಂದಾಗ ಅವಳು ಎಲ್ಲಿದ್ದಾಳೆ ಅಂತ ತಾನೇ ನಿನ್ ಚಿಂತೆ. ನಮ್ಮ ಯಜಮಾನ್ರ ತಂಗಿ ಮನೇಲಿದ್ದಾಳೆ. ನಾವು ಕಾರ್ಯಕ್ರಮಗಳಿಗೆ ಹೋಗೋವಾಗೆಲ್ಲ ಅಲ್ಲೇ ಬಿಟ್ಟು ಹೋಗೋದು. ಅವಳಿಗೂ ಅಭ್ಯಾಸ ಆಗಿದೆ. ಆದ್ರೆ ದಿನಕ್ಕೆ 10 ಸಲ ನಿನ್ ಬಗ್ಗೆ ವಿಚಾರಿಸದೆ ಇರೋದೇ ಇಲ್ಲ. ಅರ್ಚನಾ, ನನ್ ಪುಟ್ಟ ಕಂದಮ್ಮ ಅಮ್ಮನ ಹೊಟ್ಟೆಲಿ ಆಟ ಆಡ್ತಾ ಇರ್ಬೇಕಲ್ವಾ? ಇಲ್ಲ ಹರಿ, ಇನ್ನು 2 ತಿಂಗಳಲ್ವಾ? ಹಾಗಾದ್ರೆ ನಾನು ಇನ್ನು 7 ತಿಂಗಳು ಕಾಯ್ಬೇಕಾ? ನನ್ ಕೈಲಾಗಲ್ಲಪ್ಪ. ನಾನೇನಾದ್ರೂ ಪ್ರೆಗ್ನೆಂಟ್ ಆಗದೆ ಇದ್ದಿದ್ರೆ? ಅರ್ಚನಾ, ಇಲ್ದೇ ಇರೋದು ಇರೋವಾಗ ಬೇಡ. ನೀನೀಗ ಪ್ರೆಗ್ನೆಂಟ್, ನನ್ನ ಮಗುವಿನ ತಾಯಿ ಅಷ್ಟೇ. 6 ಕೋಟಿ ರೂಪಾಯಿಗಳನ್ನು ತಂದೆ ಮಗ ಸೇರಿ ಕೊಡತಕ್ಕದ್ದು. ಇದಕ್ಕೆ 1 ತಿಂಗಳು ಅವಧಿ. ಈ ತಿಂಗಳ 31ರ ಒಳಗೆ ಕೊಡದೇ ಇದ್ದಲ್ಲಿ ಇಬ್ಬರ ಮೇಲೂ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಜೈಲಿಗೆ ಕಳುಹಿಸಲಾಗುವುದು. ಅರ್ಥ ಆಯ್ತಾ? ಇನ್ನೊಂದು ನೋಟಿಸ್ ಬರುತ್ತೆ ಪೋಸ್ಟಲ್ಲಿ, ರಿಜಿಸ್ಟರ್ಡ್. ಅದನ್ನು ಬೇಕಾದ್ರೆ ಹರಿದು ಬಿಸಾಕ್ಬೋದು. ಆದ್ರೆ ಕೋರ್ಟಲ್ಲಿ ನಡೆಯೋ ಕೇಸನ್ನ ಹರಿದು ಬಿಸಾಕಕ್ಕಾಗಲ್ಲ, ಎದುರಿಸಲೇಬೇಕು. ಓ, ಇಂಥ ಕಂತ್ರಿ ಕೆಲಸ ಮಾಡೋದಕ್ಕೆ ಹೋಗಿದ್ದೆ ನೀನು? ಮತ್ತಿನ್ನೇನು, ನಿಮ್ ಮಗನ್ ಜೊತೆ ಚಕ್ಕಂದ ಆಡಕ್ ಹೋಗಿದ್ದೆ ಅನ್ಕೊಂಡ್ರ? ಆ 3 ಕೋಟಿ ಕದ್ನಲ್ಲ ನಿಮ್ ಕಳ್ಳ ಮಗ ಅವನ ಮನೆ ಕಾಲು ಇಟ್ಟಿಲ್ಲ. ಆ ಕಲ್ಪನಾ ಹರಿಲಿ ದೊಡ್ಡ ಸಮಸ್ಯೆ ಕೂತಿದೆ. ಇಂಥ ಸಮಯದಲ್ಲಿ ನೀನು ಹೀಗೆ ಮಾತಾಡ್ತೀಯಲ್ಲ ಚಿತ್ರ. ನಾನಾದ್ರೂ ಏನ್ ಮಾಡ್ಲಿ ಹೇಳು? ಆ ಹರಿ ಕಲ್ಪನಾ ಚಿಂತೆನೇ ನನ್ನನ್ನು ಕಾಡ್ತಾ ಇದೆ. ಏನಾಯ್ತು ಅವ್ರಿಗೆ? ಹರಿ ನೆನಪು ವಾಪಸ್ ಬಂದಿದ್ ಗೊತ್ತಲ್ವಾ ನಿಂಗೆ? ಗೊತ್ತು. ನಾನು ಹೊರಟಾಗ್ಲೇ ಕಲ್ಪನಾ ನಂಗೆ ವಿಷಯ ತಿಳಿಸಿದ್ಲು. ಇದರಿಂದ ಮನೇಲಿ ಎಲ್ಲರೂ ಖುಷಿಯಾಗಿರ್ತಾರೆ ಅನ್ಕೊಂಡೆ. ಆದ್ರೆ ಆ ಖುಷಿ ಹರಿ ಮನೆಗೆ ಬಂದ್ಮೇಲೆ ಉಳಿಲಿಲ್ಲ ಚಿತ್ರ. ಹರಿ ಕಲ್ಪನಾನ ಒಪ್ಕೊಳ್ಳೇ ಇಲ್ಲ. ಅವಳ ಮದುವೆಯಾದ ನೆನಪು ಕೂಡ ಇಲ್ಲ ಅವನಿಗೆ. ಅವನಿಗೆ ಅರ್ಚನಾ ಮಾತ್ರ ಹೆಂಡತಿ ಅಂತೆ, ಕಲ್ಪನೆ ಏನಿದ್ರು ಸೊಸೆ ಅಂತೆ. ಅವರಿಬ್ಬರನ್ನ ಹೇಗೆ ಸೇರ್ಸೋದು ಅನ್ನೋದೇ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ನಂಗೆ. ಅಂಥದ್ರಲ್ಲಿ ನೀನು ಕೂಡಿ ಚಿತ್ರ, ಕಲ್ಪನಾ ಬಗ್ಗೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ ನಿನ್ ವಿಚಾರ ಆಮೇಲೆ ನೋಡೋಣ. ನಾನಿದ್ದೀನಿ ನಿನ್ ಜೊತೆಲಿ. ಹರಿ ತುಂಬಾ ಗಂಭೀರವಾಗಿ ತಗೊಂಡಿದ್ದಾನಮ್ಮ. ನನ್ನ ಹೊಟ್ಟೆಲ್ ಮಗು ಇದೆ ಅಂತ. ಈ ಮಗುನ ಅದೆಷ್ಟು ಹಚ್ಕೊಂಡಿದ್ದಾನೆ ಅಂದ್ರೆ ಈ ಮಗುಗೋಸ್ಕರ ನನ್ನನ್ನು ಒಪ್ಕೊಂಡಿದ್ದಾನೆ. ಈ ಮಗು ದೆಸೆಯಿಂದಾನೆ ಅವನಿಗೆ ನನ್ನ ಮೇಲೆ ನಂಬಿಕೆ ಬಂದಿರೋದು. ಅದೆಷ್ಟು ನಂಬಿಕೆ ಅಂದ್ರೆ ನಾಳೆ ನನ್ನ ಹೊಟ್ಟೆಲ್ ಮಗು ಇಲ್ಲ ಅಂತ ಗೊತ್ತಾದ್ರೆ ನನ್ನ ನೆಲ್ ಬಿಟ್ಟು ಹೋಗ್ತಾನೋ ಅಂತ ಭಯ ಶುರುವಾಗಿದೆ ಅಮ್ಮ. ಅಷ್ಟು ಮುಗ್ಧವಾಗಿ ನಂಬಿದ್ದಾರೆ. ಹೌದಾ? ಏನಾದ್ರೂ ಯೋಚನೆ ಮಾಡೋಣ ಅರ್ಚನಾ. ನೀನೇನು ಭಯ ಪಡಬೇಡ. ನನ್ಗೀಗ ಮಗು ಬೇಕೇ ಬೇಕಮ್ಮ.